ಸೀನು ಏನ್ ಬಾವ ಇವನು? ಸಮಾಧಾನ ಮಾಡ್ಕೋ. ಸೀನು ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮ್ಮ ಅಪ್ಪ ಕೂಡ ನನ್ ಮೇಲೆ ಯಾವತ್ತೂ ಕೈ ಮಾಡಿರ್ಲಿಲ್ಲ. ಹೀಗಿರುವಾಗ ಸೀನು ನನ್ ಮೇಲೆ ಕೈ ಮಾಡ್ಬಿಟ್ಟ. ನಮ್ ಸೀನು ಯಾವತ್ತೂ ಹೀಗೆಲ್ಲ ನಡ್ಕೊಡೋದಿಲ್ಲ. ಆದ್ರೆ ಇವತ್ತ್ಯಾಕೆ ಸೀನು ಹಾಗೆ ನಡ್ಕೊಂಡ ಅಂತ ನನಗೂ ಅರ್ಥ ಆಗ್ತಿಲ್ಲ ಆದ್ಯ. ಮಮ್ಮ ನೆನಪುಗಳು ದೊಡ್ಡಮ್ಮ, ಅದನ್ನ ತುಂಬಾ ಹುಷಾರಾಗಿ ಬಚ್ಚಿಟ್ಕೊಂಡಿದ್ದೆ. ಆ ನೆನಪುಗಳನ್ನ ಮತ್ತೆ ನೋಡದೇ ಇರೋ ಹಾಗೆ ಮಾಡಿದ್ದಾರೆ ಅತ್ತೆ. ಅದನ್ನ ತಿಳ್ಕೊಳ್ದೇನೆ ಸೀನು ನನಗೆ ಹೊಡೆದ. ನಮ್ ಸೀನು ಬಗ್ಗೆ ನಿನ್ಗೆ ನಾನು ಪ್ರತ್ಯೇಕವಾಗಿ ಹೇಳೋಂತ ಅವಶ್ಯಕತೆನೇ ಇಲ್ಲಮ್ಮ. ನಮ್ ಸೀನುಗೆ ನಿನ್ ಕಂಡ್ರೆ ಎಷ್ಟು ಪ್ರೀತಿ ಇರಬಹುದು ಅನ್ನೋದು ನಿನಗೂ ಗೊತ್ತೇ ಇದೆಯಲ್ಲ. ಗೊತ್ತು ದೊಡ್ಡಮ್ಮ, ಆದ್ರೆ ನಡೆದಿರೋದ್ರಲ್ಲಿ ತಪ್ಪು ಯಾರ್ದು ಅಂತ ತಿಳ್ಕೊಳ್ದೆ ಅಟ್ಲೀಸ್ಟ್ ನಮ್ಮಮ್ಮನ ಮೇಲೆ ಯಾಕೆ ಕೈ ಮಾಡ್ದೆ ಅಂತ ಕೇಳ್ದೇನೆ ನನ್ನ ಹೊಡೆದ. ನೋಡಾದ್ಯ, ಸೀನುಗೆ ನೀನು ಅಂದ್ರೆ ಎಷ್ಟಿಷ್ಟನೋ ಪದ್ಮ ಅಂದ್ರೂ ಕೂಡ ಅವನಿಗಷ್ಟೇ ಇಷ್ಟ. ಅವನ್ ತಾಯಿ ಮೇಲೆ ನೀನ್ ಕೈ ಮಾಡಕ್ ಹೋಗಿದ್ದನ ತಡ್ಕೊಳಕ್ಕಾಗ್ದೆ ಹಾಗೆಲ್ಲ ನಡ್ಕೊಂಡ. ನನ್ ಮಮ್ಮ ನೆನಪುಗಳನ್ನ ನನ್ನಿಂದ ದೂರ ಮಾಡಾದ್ಮೇಲೂ ನನ್ ಮಮ್ಮ ಬಗ್ಗೆನೆ ಕೆಟ್ಟ ಮಾತಾಡಿದ್ರೆ ಕೋಪ ಬರಲ್ವಾ ದೊಡ್ಡಮ್ಮ? ನಿನ್ನ ಕೋಪಕ್ಕೂ ಅರ್ಥ ಇದೆ, ಸೀನು ಆವೇಶಕ್ಕೂ ಒಂದು ಅರ್ಥ ಇದೆ. ನಿನ್ನ ತಾಯಿಗೆ ಅವನು ಬೈದಾಗ ನಿನಗ್ ಕೋಪ ಬಂತು. ಅವನ್ ತಾಯಿ ಮೇಲೆ ನಿನ್ ಕೈ ಮಾಡಕ್ ಹೋದಾಗ ಅವನು ಕೋಪ ಬರೋದು ಕೂಡ ಸಹಜ ಅಲ್ವಾ? ಕಾರಣ ಇಲ್ದೆ ನಾನ್ ಕೈ ಎತ್ತೀನಿ ಅಂತ ಅವನ್ ಹೇಗ್ ಅನ್ಕೋತಾನೆ ದೊಡ್ಡಮ್ಮ? ಆದ್ರೂ ಮಮ್ಮನ್ಗೆ ಅಂತ ಮಾತುಗಳನ್ನೆಲ್ಲ ಹೇಳ್ತಿರುವಾಗ ನಿನಗ್ ಕೋಪ ಬರ್ಲಿಲ್ವಾ? ಇದು ಈಗ ಅಷ್ಟೇ ಅಲ್ಲಮ್ಮ, ತುಂಬಾ ಸಲ ಬಂದು ಹೋಗಿದೆ. ಆದ್ರೆ ಅವನ ಮೇಲೆ ನನಗಿರೋ ಪ್ರೀತಿ ಅವನ ಮೇಲೆ ಕೋಪ ತೋರ್ಸೋದಕ್ಕೆ ಬಿಡ್ಲಿಲ್ಲ. ಆದ್ರೆ ಮಮ್ಮಗೇನಾದ್ರೂ ಬೈದ್ರೆ ನನಗ್ ತಡೆಯೋಕ್ಕಾಗಲ್ಲ. ತಾಯಿಗೆ ಒಂದು ಮಾತಾದ್ರೆ ಯಾವ ಮಗಳು ತಡ್ಕೊಳಲ್ಲ. ಹಾಗೆಲ್ಲ ಮಾತಾಡಬಾರ್ದು ಅನ್ನೋದನ್ನ ಪದ್ಮ ಅರ್ಥ ಮಾಡ್ಕೋಬೇಕು. ಅತ್ತೆ ಬಗ್ಗೆ ಸೀನುಗೂ ಎಲ್ಲ ಗೊತ್ತಲ್ವಾ ದೊಡ್ಡಮ್ಮ? ಆದ್ರೂ ಯಾಕೆ ನನ್ನಲ್ಲೇ ಅವನ್ ತಪ್ಪನ್ನು ನೋಡ್ದ? ಮಮ್ಮ ಇಲ್ಲ, ಇರೋದು ಬರೀ ಆ ನೆನಪುಗಳು. ಅದನ್ನ ಮುರ್ದು ಹಾಕಿದ್ದು ಅಲ್ದೇನೆ ಮಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು, ತುಂಬಾ ಕೀಳಾಗಿ ಮಾತಾಡಿದ್ರು. ಪದ್ಮ ಮಾಡಿದ್ದು ತಪ್ಪೇ ನಂಗೊತ್ತು. ಆದ್ರೆ ಪದ್ಮ ಹಾಗೆ ಮಾತಾಡಿದನ ಸೀನು ನೋಡ್ಲಿಲ್ವಲ್ಲ, ಅದಕ್ಕೆ ಹೇಗ್ ನಡ್ಕೊಂಡ? ದೊಡ್ಡಮ್ಮ, ಇಷ್ಟ ಇಲ್ದೇನೆ ಸೀನುನ ನಾನ್ ಪ್ರೀತಿಸಿದ್ನ? ಇಷ್ಟ ಇಲ್ದೇನೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾನ್ ರೆಡಿ ಆಗಿದ್ನ? ಯಾಕ್ ದೊಡ್ಡಮ್ಮ ಸೀನು ನನ್ ಪ್ರೀತಿನ ಅರ್ಥನೇ ಮಾಡ್ಕೊಳ್ತಿಲ್ಲ? ನಿನ್ನ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲಮ್ಮ. ಇದಕ್ಕೂ ಮುಂಚೆ ಕೂಡ ಅತ್ತೆ ವಿಷಯದಲ್ಲಿ ಸೀನು ನನ್ನ ಅಪಾರ್ಥ ಮಾಡ್ಕೊಂಡಿದ್ದ. ಅದರಲ್ಲಿ ನನ್ ತಪ್ಪಿಲ್ದೆ ಹೋಗಿದ್ರು ಸೀನುಗೋಸ್ಕರ ನಾನ್ ಸಾರಿ ಕೇಳ್ದೆ. ಆದ್ರೆ ಈಗ ಸೀನು ನನ್ ಮೇಲೆ ಕೈ ಮಾಡಿದ್ದನ್ನ ನನ್ನಿಂದ ಸಹಿಸ್ಕೊಳ್ಳೋಕ್ ಆಗ್ತಿಲ್ಲ. ಸಾಯಂಕಾಲ ಮುಹೂರ್ತ ಇಡ್ಬೇಕು ಅಂತ ಎಲ್ಲರೂ ಸಂತೋಷವಾಗಿದ್ರು. ಅಷ್ಟರಲ್ಲಿ ಹೀಗೆಲ್ಲ ನಡೆದು ಹೋಯ್ತು. ನನಗೆ ಅಂತ ಇನ್ಯಾರಿದ್ದಾರೆ ದೊಡ್ಡಮ್ಮ ನಿಮ್ಮನ್ ಬಿಟ್ಟು?
ಅಪ್ಪನಿಂದ ಕೂಡ ದೂರ ಬಂದ್ಬಿಟ್ಟೆ. ನನ್ನ ಕೈಲಿ ಇಲ್ಲಿ ಇರೋಕ್ಕಾಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಇರ್ಬೇಕು ಅಂತ ಅನ್ಸಿತ್ತು ನಿಮ್ ಪ್ರೀತಿನ ನೋಡಿದ್ಮೇಲೆ. ಇಲ್ಲೇ ಬದುಕ್ಬೇಕು ಅಂತ ಅನ್ಸಿದ್ದು ಸೀನು ಜೊತೆ ಸೇರಿ ಬದುಕ್ಬೇಕು ಅನ್ನಿಸ್ದಾಗ್ಲೆ. ಆದ್ರೆ ಸೀನು ನನ್ ಪ್ರೀತಿನೇ ಅನುಮಾನಿಸ್ತಿದ್ದಾನೆ. ಸೀನು ತಪ್ಪು ಮಾಡಿರೋದು ನಿಜನೇ, ಆದ್ರೆ ಈಗ ನೀನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ನಮ್ ಸೀನುಗೆ ನೀನು ಅಂದ್ರೆ ಪ್ರಾಣ ಕಣೆ. ಇವತ್ತು ಅವನ ಕಣ್ಣೆದ್ರಿಗೆ ನೀನ್ ಅವ್ರ ತಾಯಿ ಮೇಲೆ ಕೈ ಮಾಡಕ್ ಹೋದ್ಯಲ್ಲ, ಅದನ್ನ ಅವ್ನು ತಡ್ಕೊಳ್ಳಿಲ್ಲಪ್ಪ. ದೊಡ್ಡಮ್ಮ, ಸೀನುಗೆ ನನ್ ಬಗ್ಗೆ ಗೊತ್ತು, ಅವನ್ ಮೇಲೆ ನನಗಿರೋ ಪ್ರೀತಿನೂ ಗೊತ್ತು. ಅವನ್ ಜೊತೆನೆ ಸೇರಿ ಬದುಕ್ಬೇಕು ಅಂತ ಅನ್ಕೋತಿರೋ ನನ್ನ ಆಸೆ ಗೊತ್ತು. ಅಷ್ಟೆಲ್ಲ ತಿಳ್ಕೊಂಡಿರೋ ಸೀನುಗೆ ಅತ್ತೆ ಮೇಲೆ ನಾನ್ ಕೈ ಮಾಡಿದ್ದೀನಿ ಅಂದ್ರೆ ಅದಕ್ಕೊಂದ್ ಕಾರಣ ಇದೆ ಅಂತ ಗೊತ್ತಾಗಲ್ವಾ? ಇಲ್ಲ ದೊಡ್ಡಮ್ಮ, ಸೀನು ಬದಲಾಗಿದ್ದಾನೆ, ತುಂಬಾ ಬದಲಾಗಿದ್ದಾನೆ. ತಿನ್ನಿ ಅತ್ಗೆ, ತಿನ್ನಿ ತಿನ್ನಿ ಅತ್ತೆ, ತಿನ್ನಿ ತಿನ್ನಿ. ಅಬ್ಬಬ್ಬಬ್ಬಬ್ಬಬ್ಬ, ಸಾಕು ಪಾರ್ವತಿ, ಸ್ವೀಟ್ ತಿನ್ಸಿ ಸಾಯಿಸ್ಬಿಡ್ತಾರೇನು? ಹಾಗೆಲ್ಲ ಯಾಕೆ ಹೇಳ್ತೀರಾ ಅತ್ಗೆ? ನಮ್ ಸಂತೋಷನ ನಾವು ಹಂಚ್ಕೋಬಾರ್ದಾ? ಅಲ್ಲ ಅತ್ತೆ, ಹೆಂಗ್ ಪರ್ಫಾರ್ಮ್ ಮಾಡಿದ್ರಿ, ನಮಗೇನೆ ಶಾಕ್ ಆಗ್ಬಿಡ್ತು ಗೊತ್ತಾ? ಮತ್ತೆ ನನಗಿಷ್ಟ ಇಲ್ದೇರೋಳು ನನಗ್ ಸೊಸೆ ಆಗಿ ಬರ್ತೀನಿ ಅಂದ್ರೆ ಸುಮ್ಮನೆ ಇರ್ತೀನಾ? ಯಾವ್ದೇನಾದ್ರೂ ಆಗ್ಲಿ, ಹೊಸ ವರ್ಷ ನಮ್ಗೆ ಚೆನ್ನಾಗ್ ಆಗ್ ಬಂದಿದೆ. ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ಒಂದ್ ಕೆಲ್ಸಕ್ಕೆ 2 ಕೆಲ್ಸ ಆಯ್ತು. ನನ್ನ ನಿಮ್ ಸೊಸೆ ಮಾಡ್ಕೊಳ್ಳೋದಕ್ಕೆ ನೀವಿಷ್ಟು ಕಷ್ಟ ಪಡೋದ್ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅತ್ತೆ? ನಿಮ್ ಕಷ್ಟ ಫಲ್ಸಿ ನಾನು ನಿಮ್ ಸೊಸೆ ಆದ್ರೆ ಸಾಕು. ಈ ಲಾಡು ಅಲ್ಲ, ಬಂಗಾರದ ಲಾಡ್ನೆ ಮಾಡಿಸ್ಕೊಡ್ತೀನಿ. ಬಂಗಾರ ಇರೋದು ತಿನ್ನಕ್ಕಲ್ವೇ ಬಂಗಾರದಂತ ಸೊಸೆ ಅಲಂಕಾರ ಮಾಡ್ಕೊಳಕ್ಕೆ. ನಿನಗಷ್ಟು ಬಂಗಾರ ಕೊಡ್ಬೇಕು ಅಂತ ಅನ್ಸಿದ್ರೆ ಎಲ್ರು 7 ತಿಂಗಳಿಗೆ ಒಂದೊಂದು ಒಡವೆ ಮಾಡಿಸ್ಕೊಂಡ್ ಹಾಗೆ 12 ತಿಂಗಳಿಗಾಗೋಷ್ಟು ಒಡವೆ ಮಾಡಿಸ್ಬಿಡು. ತಿಂಗಳಿಗೆ ಕಳಿತಿದ್ ಹಾಗೆ ಒಂದೊಂದ್ ತಿಂಗಳಿಗೆ ಒಂದೊಂದು ಡಿಸೈನ್ ಹಾಕೋತೀನಿ. ವರ್ಷಕ್ಕೆಲ್ಲ ಆಗೋಷ್ಟು ಮಾಡಿಸ್ಬೇಕು ಅಂತಂದ್ರೆ ಕೆಜಿ ಲೆಕ್ಕ ಎಲ್ಲ ಸಾಲಲ್ಲ ಅನ್ಸುತ್ತೆ, ಕ್ವಿಂಟಲ್ ಲೆಕ್ಕದಲ್ಲೇ ಮಾಡಿಸ್ಬೇಕು. ಅದಕ್ಕೆ ನಮ್ಮ ಮತ್ತಿಗೆ ಮುಂದೆ ಬಂಗಾರದ ಮಾತೆ ಎತ್ತಬಾರ್ದು. ಒಂದು ಬಂಗಾರದ ಚೀಲ ಕೊಟ್ರು ಇನ್ನೂ 4 ಚೀಲ ಬೇಕು ಅಂತಾರೆ. ಎಷ್ಟೇ ಆದ್ರೂ ಹೆಣ್ಣಲ್ವಾ ಪಾರ್ವತಿ, ಆಸೆ ಇದ್ದೇ ಇರತ್ತಪ್ಪ. ನಿಮ್ಮ ಆಸೆ ಎಲ್ಲಾರ ಆಸೆ ತರ ಅಲ್ಲ ಅತ್ಗೆ. ನಿಮ್ಮ ಆಸೆ ತೀರಿಸ್ಬೇಕು ಅಂದ್ರೆ ಅಣ್ಣನೇ ಅಲೆಕ್ಸಾಂಡರ್ ಅವತಾರ ಎತ್ತಿ ದಂಡಯಾತ್ರೆಗೆ ಹೋಗ್ಬೇಕಾಗತ್ತೆ. ಹೋಗಿ ಹೋಗಿ ಅವ್ರ ಹೆಸರು ಹೇಳ್ತಿದ್ಯಲ್ಲ, ಅವರು ನಂಬ್ಕೊಂಡು ವೀರ ತಿಲಕ ಇಟ್ಟು ಕಳ್ಸಿದ್ರು ಊರ್ ಕೋನಲ್ಲಿರೋ ವೈನ್ ಶಾಪ್ ಹತ್ರ ಕುಡ್ದು ಮಲ್ಕೋತಾರೆ. ಅದ್ ಬಿಡಿ, ಇವತ್ತು ಮುಹೂರ್ತ ಇಡ್ಸೋ ಕಾರ್ಯಕ್ರಮ ನಿಂತು ಹೋಗುತ್ತೆ ಅಲ್ವಾ? ಇನ್ನೂ ನಿನಗೆ ಅನುಮಾನ ಇದೆಯೇನೆ? ಆದ್ಯ ನನ್ ಮೇಲೆ ಕೈ ಎತ್ತಿದ್ದಕ್ಕೇನೆ ನೋಡಿದ್ಯಲ್ಲ ಅವಳ ಕೆನ್ನೆಗೆ ಹೆಂಗ್ ಹೊಡ್ದ ಅಂತ. ಕೆನ್ನೆ ಊದ್ಕೊಂಡಿರೋದ್ರಿಂದ ಅವಳೇ ಈ ಮದ್ವೆ ನನಗ್ ಬೇಡ ಅಂತ ಹೇಳ್ತಾಳೆ. ಇಲ್ಲ ಅವಳು ನನ್ ಮೇಲೆ ಕೈ ಎತ್ತಿದ್ದಕ್ಕೋಸ್ಕರ ನನ್ನ ಮಗನೇ ಈ ಮದ್ವೆ ಬೇಡ ಅಂತ ಹೇಳ್ತಾನೆ. ಅತ್ತೆ, ಆದ್ಯ ಏನು ಮಾವನ್ ಬೇಡ ಅಂತ ಹೇಳೋದು? ಮಾವನೇ ಆದ್ಯನ್ ಬೇಡ ಅಂತ ಹೇಳ್ಬೇಕು. ಅಯ್ಯೋ ನಿನ್ನ, ಯಾರ್ ಬೇಡ ಅಂದ್ರೆ ಏನಾಗುತ್ತೆ? ಸೀನು ಮದ್ವೆ ಆದ್ಯ ಜೊತೆಗಾಗ್ದೆ ನಿನ್ ಜೊತೆಗಾಗ್ಬೇಕು, ಅದೇ ಅಲ್ವಾ ನಮಗ್ ಬೇಕಾಗಿದ್ದು? ಆಗುತ್ತೆ ಅಲ್ವಾ? ಆಗತ್ತೆ ಕಣೆ. ನನ್ನ ಮೇಲೆ ಕೈ ಎತ್ತಿದ್ದವಳು ಕುತ್ತಿಗೆಗೆ ನನ್ನ ಮಗ ತಾಳಿ ಕಟ್ತಾನೆ ಅಂತ ಅದ್ ಹೇಗೆ ಅನ್ಕೋತೀಯ ನೀನು? ಸರಿ, ಒಂದು ವೇಳೆ ಅವನು ಅಂದ್ಕೊಂಡ್ರು ಅವಳು ಒಪ್ಕೋಬೇಕಲ್ಲ. ಮೊದ್ಲೇ ಅವಳಿಗೆ ಅಮೆರಿಕದಿಂದ ಬಂದಿದ್ದೀನಿ ಅಂತ ದುರಹಂಕಾರ ಜಾಸ್ತಿ. ಅಂಥದ್ರಲ್ಲಿ
ಎಲ್ರ ಮುಂದೆ ಕೆನ್ನೆಗೊಡ್ದ ನನ್ನ ಮಗನ್ ಕೈಲಿ ತಾಳಿ ಕಟ್ಟಿಸ್ಕೋತಾಳ? ಅಂತ ಹುಚ್ಚು ಅನುಮಾನಗಳನ್ನ ತಲೆಲಿ ಇಟ್ಕೊಳ್ಳೇ ಬೇಡ. ಮದ್ವೆಗೆ ಮುಹೂರ್ತ ಇಡುವಂತ ಕಾರ್ಯಕ್ರಮ ಪೂರ್ತಿಯಾಗಿ ನಿಂತು ಹೋದಾಗೇನೆ. ಹಾಗೆ ಆಯ್ತು ಅಂದ್ರೆ ಇನ್ನು ನಮ್ ಸೀನು ಚಾರು ಮದ್ವೆಗೆ ಏರ್ಪಾಡ್ ಮಾಡ್ಕೊಳ್ಳೋದೇ ಅಲ್ವಾ? ಅಯ್ಯೋ, ನೀವ್ ಆ ಮಾತು ಹೇಳ್ತಿದ್ದ ಹಾಗೆ ನನ್ ಮನ್ಸು ಆನಂದದಿಂದ ತೇಲಾಡ್ತಾ ಇದೆ. ಅಲ್ಲೇ ಇದೇ ಸಂತೋಷದಲ್ಲಿ ಮತ್ತೆ ಅಯ್ಯೋ, ಬೇಡ. ನೋಡ್ತೀನಿ. ಸಾಕು. ಸೀನು, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನಾನು ಮಾಡಿದ್ದು ತಪ್ಪೇ ಆಗಿದ್ರು ಅದಕ್ಕೆ ನನ್ನ ಕಪಾಳಕ್ಕೆ ಹೊಡೆದಿದ್ಯಾ ಅಲ್ವಾ? ಆದರೂ ನಿನ್ನ ಕೋಪ ಕಡಿಮೆ ಆಗಿಲ್ವಾ? ಮಾತಾಡು ಸೀನು. ನೀನು ಹೊಡೆದಿದ್ದಕ್ಕಿಂತ ನಿನ್ನ ಮೌನ ನನಗಿನ್ನೂ ನೋವು ಕೊಡ್ತಿದೆ. ನಾನು ಮಾತಾಡದೇ ಇರೋದಕ್ಕೆ ನಿನ್ಗೆ ಇಷ್ಟು ನೋವಾಗ್ತಿದೆ ಅಂದ್ರೆ ಇನ್ನೇನ್ ಮಾಡಿದ ಕೆಲ್ಸಕ್ಕೆ ನನಗೆ ಎಷ್ಟು ನೋವಾಗ್ತಿರ್ಬೇಡ. ನನ್ನಿಂದ ತಪ್ಪಾಗಿದೆ ಅಂತ ನಾನು ಒಪ್ಕೋತಿದ್ದೀನಲ್ವಾ? ಆದ್ರೆ ಆ ತಪ್ಪು ನಡೆಯೋದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಲ್ವಾ? ನೀನ್ ಇವಾಗ್ಲೂ ಕಾರಣದ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ನೀನ್ ಮಾಡಿದ ತಪ್ಪು ಅಂತ ನಿನಗೆ ಅನ್ನಿಸ್ತಾ ಇಲ್ಲ ಅಲ್ವಾ? ಯಾಕೆ ಸೀನು ಇನ್ನು ನನ್ನ ಅಪಾರ್ಥ ಮಾಡ್ಕೋತಿದ್ಯಾ? ನಿನ್ನ ಕಪಾಳಕ್ಕೆ ಹೊಡೆದ ಮೇಲೂ ಇನ್ನೂ ನಿನ್ ಕೋಪ ಕಡಿಮೆ ಆಗಿಲ್ಲ ಅಂದ್ರೆ ನಿನ್ನ ಎದುರುಗಡೆನೆ ಇದೀನಲ್ವಾ? ನಿನ್ ಕೋಪ ತೀರೋವರೆಗೂ ಹೊಡಿ ಹೊಡಿ ಸೀನು, ಹೊಡಿ ಹೊಡಿ ಸೀನು, ಹೊಡಿ ಹೊಡಿ ಸೀನು, ಹೊಡಿ ಸೀನು. ಸಾಕು ಅದ್ಯ, ನಿನ್ ನಾಟಕಗಳನ್ನ ನಿಲ್ಸು. ನಾಟಕನಾ? ಹೌದು, ನಾಟಕನೇ. ನೀನ್ ನನಗೆ ನಿಜಾನೇ ಹೇಳೋದಿಲ್ಲ. ಇಲ್ಲಿವರೆಗೂ ಯಾವ ವಿಷಯನೂ ಶೇರ್ ಮಾಡ್ಕೊಂಡಿಲ್ಲ. ಏನ್ ಹೇಳಲಿಲ್ಲ ಸೀನು? ಏನ್ ಹೇಳಿದ್ಯಾ ಅಂತ ಹೇಳು. ಆ ಪ್ರಶಾಂತ್ನ ಮೀಟ್ ಮಾಡ್ತಿರೋದು ಹೇಳಿದ್ಯಾ ಅಥವಾ ಮೀಟ್ ಮಾಡ್ದೆ ಅಂತ ಹೇಳಿದ್ಯಾ? ನಾನಾಗ್ ನನಗೆ ಕೇಳಿದ್ರು ಕೂಡ ಇವಾಗ ಏನು ಹೇಳಕ್ಕಾಗಲ್ಲ ಅಂತ ನನ್ನ ಹತ್ರ ಏನು ಹೇಳ್ದೇನೆ ಹೊರಟೋದೆ. ಅವತ್ತು ದೇವಸ್ಥಾನದಲ್ಲಿ ನಮ್ಮಮ್ಮನ್ಗೆ ಬೈದೆ. ಇವತ್ ನೋಡಿದ್ರೆ ಹೊಡೆಯೋದಿಕ್ಕೆ ಕೈ ಎತ್ತಿದ್ಯಾ. ಯಾಕಂದ್ರೆ ನಿನಗೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಮರ್ಯಾದೆನೇ ಇಲ್ಲ. ಇದ್ಯಾವುದು ನನಗೆ ಹೊಸದಲ್ಲ. ಮೊದ್ಲಿಂದಾನು ನೀನು ಹೀಗೆ ಇದ್ಯಾ. ಅದು ಗೊತ್ತಿದ್ರು ಗೊತ್ತಿಲ್ದಿರೋ ಹಾಗೆ ನನಗ್ ನಾನೇ ಮೋಸ ಮಾಡ್ಕೊಂಡ್ ಬಂದೆ. ಯಾಕೆ ಸೀನು ಹಾಗ್ ಮಾತಾಡ್ತಿದ್ಯಾ? ನಾನು ಹೇಳ್ತಿರೋದು ನಿಜಾನೇ ಅಲ್ವಾ? ಮದ್ವೆ ಆದ್ಮೇಲೂ ತವ್ರ ಮನೇಲೆ ಇದ್ರೆ ಆ ಮನೇಲಿ ಅವ್ರಿಗೆ ಬೆಲೆ ಇರಲ್ಲ. ಆದ್ರೆ ಈ ಮನೇಲಿ ನಮ್ಗೆ ಆ ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ. ನಮ್ಮನ್ನ ಯಾವತ್ತೂ ಯಾರು ಯಾವ ವಿಷಯದಲ್ಲೂ ಕೀಳಾಗಿ ನೋಡಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಹಾಗೆ ನೋಡ್ತಿದ್ಯಾ? ಅದೇ ವಿಷಯಕ್ಕ ನಮ್ಮಮ್ಮನಿಗೆ ನೀನು ಗೌರವನೇ ಕೊಡ್ತಾ ಇಲ್ಲ. ನಾವೆಲ್ಲರೂ ಈ ಮನೆಯವ್ರ ನೆರಳಲ್ಲಿ ಬದುಕ್ತಿದೀವಿ ಅಂತ ಕೀಳಾಗಿ ನೋಡ್ತಿದ್ಯಾ ಅಲ್ವಾ? ಏನ್ ಮಾತಾಡ್ತಿದ್ಯಾ ಸೀನು? ನಿನ್ ಬಗ್ಗೆ ನಾನ್ ಹಾಗ ಅನ್ಕೋತೀನಿ ಅಂತ ನೀನ್ ಹೇಗ್ ಯೋಚನೆ ಮಾಡ್ದೆ? ನಿನ್ ನಡವಳಿಕೆ ನೋಡಿದ್ರೆ ಹಾಗೆ ಇದೆ. ಇಲ್ಲ ಅಂದ್ರೆ ನಮ್ಮಮ್ಮನ ಮೇಲೆ ಕೈ ಮಾಡ್ಬೇಕು ಅಂತ ನಿನಗೆ ಹೇಗೆ ಯೋಚನೆ ಬರುತ್ತೆ? ಅಮ್ಮನ ಮೇಲೆ, ನನ್ ಮೇಲೆ ನಿನಗೆ ಗೌರವ ಇಲ್ದಿರೋ ಕಾರಣಕ್ಕೆ ನೀನ ಧೈರ್ಯ ಮಾಡಿದ್ದು. ನಾನು ಮಧ್ಯದಲ್ಲಿ ಬಂದವಳು. ನಾನು ನಿಮ್ ಬಗ್ಗೆ ಹಾಗೆ ಯೋಚನೆ ಮಾಡ್ತೀನಿ. ಈ ಮನೇಲಿ ಯಾರಿಗೂ ಇಲ್ದೇ ಇರೋ ಆ ಯೋಚನೆ ನನಗ್ ಮಾತ್ರ ಯಾಕಿರುತ್ತೆ? ಇದೆ. ಅದಕ್ಕೆ ನಿನಗೆ ನಾನಾಗ್ಲಿ ನಮ್ಮಮ್ಮ ಆಗ್ಲಿ ಲೆಕ್ಕಕ್ಕೆ ಇಲ್ಲ. ಪ್ಲೀಸ್ ಸೀನು,
ಹಾಗೆಲ್ಲ ಮಾತಾಡ್ಬೇಡ. ಇನ್ ಹೇಗ್ ಮಾತಾಡ್ಲಿ? ನಮ್ಮಮ್ಮ ಮಾಡಿದ್ದು ತಪ್ಪೇ ಆಗಿರ್ಬೋದು, ಆದ್ರೆ ನಮ್ಮಮ್ಮ ನಿನಗೆ ಮುಂದೆ ಅತ್ತೆ ಆಗೋರು ಅನ್ನೋ ಗೌರವ ಇದ್ದಿದ್ರೆ ನೀನ್ ಹಾಗೆ ಮಾಡ್ತಿರ್ಲಿಲ್ಲ. ಸೀನು, ಆ ಟೈಮಲ್ಲಿ ಎಮೋಷನಲ್ ಆಗ್ಬಿಟ್ಟೆ. ಅದು ತಪ್ಪು ಅಂತ ಗೊತ್ತಾಗಿದ್ದಕ್ಕೆ ಅಲ್ವಾ ಈಗ ನಾನೇ ಬಂದು ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ. ನೋಡು ಸೀನು, ನಮ್ಮ ಮಧ್ಯೆ ಇಂಥ ಮನಸ್ತಾಪಗಳು ಬರಬಾರ್ದು ಅಂದ್ರೆ ನೀನ್ ಹೀಗೆ ನಡ್ಕೋಬಾರ್ದು. ತಪ್ಪೇ, ನಂದೇ ತಪ್ಪು. ಐ ಆಮ್ ಸಾರಿ ಸೀನು. ಫಸ್ಟ್ ಆಫ್ ಆಲ್ ಹಾಗೆ ಮಾಡೋದು ಯಾಕೆ? ಆಮೇಲೆ ಬಂದು ಸಾರಿ ಕೇಳೋದು ಯಾಕೆ? ಯಾಕೆ ಅಂದ್ರೆ ನಾವಿಬ್ರು ಪ್ರೀತಿಸ್ತಿದೀವಿ, ಅದಕ್ಕೆ ಒಟ್ಟಿಗೆ ಬದುಕ್ಬೇಕು ಅಂತ ಅನ್ಕೊಂಡಿದೀವಿ ಅಂತ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮದ್ವೆಗೆ ಮುಹೂರ್ತನ ಇಡ್ಸೋಕ್ ಹೊರಟಿರೋದ್ರಿಂದ ಈ ಟೈಮಲ್ಲಿ ನಾವ್ ಹೀಗಿರೋದು ಕರೆಕ್ಟ್ ಅಲ್ಲ ಸೀನು. ಎಲ್ರೂ ಸಂತೋಷವಾಗಿ ಮುಹೂರ್ತನ ಇಡ್ಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಟೈಮಲ್ಲಿ ನಾವಿಬ್ರು ಹೀಗಿದ್ರೆ ಹೇಗೆ? ಎಲ್ರೂ ಸಂತೋಷವಾಗಿರ್ಬೇಕು ಅಂದ್ರೆ ನಾವ್ ಚೆನ್ನಾಗಿರ್ಬೇಕು. ನಮ್ಮ ಮದ್ವೆಗೆ ಮುಹೂರ್ತ ಇಡಿಸ್ಬೇಕು, ನಮ್ಮ ಮದ್ವೆ ನಡಿಬೇಕು. ಅದನ್ನ ನೋಡಿ ದೊಡ್ಡಪ್ಪ ದೊಡ್ಡಮ್ಮ ಸಂತೋಷ ಪಡ್ಬೇಕು. ನಮ್ಮಿಂದ ನಮ್ ದೊಡ್ಡಪ್ಪ ದೊಡ್ಡಮ್ಮ ನೋವು ಅನುಭವಿಸೋ ಪರಿಸ್ಥಿತಿ ಬರಬಾರ್ದು. ನಮ್ಮ ಮನೆಯವ್ರು ಯಾರು ಬೇಜಾರ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಮ್ಮಿಂದ ಬರಬಾರ್ದು. ಅರ್ಥ ಮಾಡ್ಕೋ ಸೀನು. ಇದು ಆಕ್ಚುಲ್ ವಿಷಯ. ನೀನ್ ಬಂದಿದ್ದು, ನನ್ನ ಹತ್ರ ಮಾತಾಡಿದ್ದು, ನನ್ನ ಹತ್ರ ಸಾರಿ ಕೇಳಿದ್ದು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೋಸ್ಕರ, ಅವರಿಗೆ ಬೇಜಾರಾಗದೇ ಇರ್ಲಿ ಅಂತ. ಸೀನು, ಇದೆ ಅಲ್ವಾ? ನಿನಗೆ ನನ್ನ ಬಗ್ಗೆ ಆಗ್ಲಿ ನಮ್ಮ ಅಮ್ಮನ ಬಗ್ಗೆ ಆಗ್ಲಿ ಚಿಂತೆ ಇಲ್ಲ. ಅತ್ತೆ ಮಾವನ್ಗೆ ನೋವಾಗ್ದೇನೆ ಈ ಮದ್ವೆ ನಡೆದ್ಬಿಟ್ರೆ ಸಾಕು. ನಮ್ಮಮ್ಮ ನಾನು ಏನಾದ್ರೂ ಪರವಾಗಿಲ್ಲ. ಅರ್ಥ ಮಾಡ್ಕೋಬೇಕಾಗಿರೋ ನೀನೆ ಹೀಗೆ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ನನಗೆ ಪ್ರತಿಯೊಂದು ಅರ್ಥ ಆಗ್ತಿದೆ, ನಿನಗೆ ಏನು ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಆದ್ರೂ ನಮ್ಮಮ್ಮನ್ಗೆ ಕ್ಷಮೆ ಕೇಳಬೇಕು ಅನ್ನೋ ಯೋಚನೆ ನಿನಗೆ ಬರಲಿಲ್ಲ. ಅತ್ತೆ ಮಾವ ಏನನ್ಕೋತಾರೋ, ಅವ್ರಿಗೇನಾಗ್ಬಿಡುತ್ತೋ, ಎಲ್ಲಿ 4 ಜನದ ಮುಂದೆ ಅವಮಾನ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದೆಯಾ? ನೋಡು, ನಮ್ಮಮ್ಮನ ವಿಷಯದಲ್ಲಿ ನೀನ್ ಮಾಡಿದ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ನಿನ್ನ ಕ್ಷಮಿಸಲ್ಲ. ರಾಜಾರಾಮ್ ಅವರು, ಯಜಮಾನ್ರೆ ನಮಸ್ಕಾರ. ನೀವ್ ಯಾಕೆ ಬರಕ್ ಹೋದ್ರಿ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಶಾಪ್ ಮುಚ್ಚಿ ಮನೆಗೆ ಹೋಗ್ತಾ ನಿಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಪುರೋಹಿತ್ರೆ. ಬನ್ನಿ ಯಜಮಾನ್ರೆ, ಒಳಗ್ ಬಂದ್ ಹೋಗಿರಂತೆ. ಇಲ್ಲ ಪುರೋಹಿತ್ರೆ, ಇವತ್ತು ನಮ್ಮ ಆದ್ಯ ಸೀನುಗೆ ಮದುವೆ ಮುಹೂರ್ತ ಇಡಬೇಕು. ನೀವು ಮನೆಯವ್ರಿಗೂ ಬಂದು ಒಳ್ಳೆ ಮುಹೂರ್ತ ಇಟ್ರೆ. ಆಗ್ಲಿ ಯಜಮಾನ್ರೆ, ದಿವ್ಯವಾದ ಮುಹೂರ್ತ ನೋಡ್ತೀನಿ. ಆದ್ಯ ಅಂದ್ರೆ ನಿಮ್ ಮಗಳ ಹೆಸರು ರಾಜಲಕ್ಷ್ಮಿ ಅಲ್ವಾ? ಓ, ಅಮೆರಿಕದಿಂದ ಬಂದಿದ್ದಾಳಲ್ಲ ಆ ಹುಡುಗಿನ? ಆದ್ರೆ ಆ ಹುಡುಗಿ ಮದ್ವೆನ ನೀವು? ಆದ್ಯ ಕೂಡ ನನ್ನ ಸ್ವಂತ ಮಗಳಿದ್ದ ಹಾಗೇನೆ. ಮದುವೆ ಮಾಡ್ತಿರೋದು ಕೂಡ ನನ್ನ ಸೋದರಳಿಯನ್ ಜೊತೆಗೆ. ನಿಮ್ ಮಗಳ ಮದ್ವೆ ಮಾಡಿಸ್ತೇನೆ ಆ ಹುಡುಗಿ ಮದ್ವೆ ಮಾಡಿಸ್ತಿದ್ದೀರಲ್ಲ, ನಿಮ್ದು ಒಳ್ಳೆ ಮನ್ಸು ಯಜಮಾನ್ರೆ. ಆ ಹುಡುಗಿ ಕೂಡ ಬೇರೆಯವಳೇನಲ್ಲ, ನನ್ನ ಹೆಂಡತಿ ತಂಗಿ ಮಗಳೇ. ಅದಕ್ಕೆ ಅವಳು ಮದುವೆ ಮಾಡ್ತಿದ್ರು ಕೂಡ ನನ್ನ ಮಗಳ ಮದುವೆ ಅಂತಾನೆ ಅನ್ಸುತ್ತೆ. ಒಳ್ಳೆ ಮನ್ಸಿರೋರ್ಗೆ ಎಲ್ಲ ಒಳ್ಳೆ ಕೆಲ್ಸನೇ ಮಾಡ್ತಾರೆ. ಮನೆ ಹತ್ರ ಎಲ್ರು ಕಾಯ್ತಿರ್ತಾರೆ. ಹೊರಡೋಣವಾ? ನೀವೊಂದ್ ಸ್ವಲ್ಪ ಒಳಗ್ ಬಂದ್ರೆ ಪಂಚಾಂಗ ತಗೊಂಡ್ ಬಂದ್ಬಿಡ್ತೀನಿ. ಪರವಾಗಿಲ್ಲ, ನೀವು ತಗೊಂಡ್ ಬನ್ನಿ. ತಕ್ಷಣ ಬಂದ್ಬಿಡ್ತೀನಿ. ಇವ್ರು ಪುರೋಹಿತ್ರನ್ನ ಕರ್ಕೊಂಡ್ ಬರೋಷ್ಟ್ರೊಳಗಡೆ ನಾನು ಮನೆ ಕೆಲ್ಸನೆಲ್ಲ ಮುಗಿಸ್ಬಿಡ್ಬೇಕು. ಏನೇ ಅವನ್ ಅವ್ರ ಮನೆಗೆ ಹೋಗಿ ಕರ್ಕೊಂಡ್ ಬರ್ತಾನಾ? ಆಹಾ, ಅವರೇ ಕರ್ಕೊಂಡ್ ಬರ್ತೀನಿ ಅಂತ ಬೆಳಗ್ಗೆನೆ ಹೇಳಿದ್ರತ್ತೆ. ಆಹಾ,
ಹೇಳೇ ಹೋಗಿದಾನಾ ತಮ್ಮ ಮಗಳ ಮದ್ವೆ ಬಗ್ಗೆ ಯಾರಾದ್ರೂ ಕಷ್ಟಪಡ್ತಾರೆ. ಇವನೇನೆ ಮಗಳು ಅಲ್ದೇ ಇರೋರ್ ಬಗ್ಗೆ ಇಷ್ಟೊಂದು ಕಷ್ಟಪಡ್ತಿದ್ದಾನೆ. ಸರಿ ಬಿಡು, ನನ್ ಮಾತೆಲ್ಲ ಯಾರು ಕೇಳ್ತಾರೆ? ಏರ್ಪಾಟ್ ಮಾಡು ಅಂದಿದ್ನಲ್ಲ, ಹೋಗ ಏರ್ಪಾಟ್ ಏನಿದ್ಯೋ ನೋಡು. ಚಾರು, ಆದ ಹಾಗೇನೆ ನೀನ್ ನನ್ ಸೊಸೆ ಆದ ಹಾಗೇನೆ. ನಿಜನಾ ಅತ್ತೆ? ಇನ್ನು ಸತ್ಯನ ಅಂತ ಕೇಳ್ತಿದ್ಯಲ್ಲೇ ದಡ್ಡಿ.